ಸಿ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಸಿಲಿಂಡರ್ ಇಸ್ ದ ಓನ್ಲಿ ವ್ಯತ್ಯಾಸ. ಹಾಂ, ಗ್ಯಾಸ್ ಅದೇನೆ ಆ್ಯಂಡ್ ಬಾಟ್ಲಿಂಗ್ ಪ್ಲ್ಯಾಂಟು ಅದೇನೆ, ಕೆ ಜಿ ವ್ಯತ್ಯಾಸ. ಸೊ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಗ್ಯಾಸನ್ನು ಫಿಲ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ಸಿಲಿಂಡರ್ಸ್ ಗ್ಯಾಸ್ ಆಲ್ರೆಡಿ ಇದೆ, ನಮ್ಮ ಹತ್ರ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ಗ್ಯಾಸ್ ಇದೆ. ಅದನ್ನು ಸಿಲಿಂಡರ್ಗೆ, ಕಮರ್ಷಿಯಲ್ ಸಿಲಿಂಡರ್ಗೆ ಫಿಲ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ಇಟ್ಸ್ ಓನ್ಲಿ ರೆಗ್ಯುಲೇಷನ್. ಯಾವಾಗ ಗೌರ್ಮೆಂಟ್ ಈ ರೆಗ್ಯುಲೇಷನನ್ನು ಲಿಫ್ಟ್ ಮಾಡುತ್ತೆ ಆವಾಗ ಇದು ಸ್ಟಾರ್ಟ್ ಆಗುತ್ತೆ. ನೋ, ನಾಟ್ ಇಟ್. ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ ಸದ್ಯಕ್ಕೆ. ಸದ್ಯಕ್ಕೆ ಯಾವುದೂ ಪ್ರಕರಣ ದಾಖಲಾಗಿಲ್ಲ. ಬಟ್ ಸಾರ್ವಜನಿಕರಿಗೆ, ಆನಂತರ ಹೋಟೆಲ್ನ ನಿರ್ವಹಣೆ ಮಾಡತಕ್ಕಂಥ ಎಲ್ಲ ಉದ್ಯಮಿಗಳಿಗೂ ನಾನು ಕೇಳ್ಕೊಳ್ಳೋದೇನಂತ ಹೇಳಿದರೆ, ಗೃಹ ಬಳಕೆಗೆ ಈಗ ಸದ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸೋ ಹಾಗಿಲ್ಲ. ಬಳಸಿದರೆ ಅಲ್ಲಿ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಕೂಡ ಕಟ್ಟುನಿಟ್ಟಾಗಿ ಮಾಡ್ತೀವಿ. ಅಲ್ಲ, ರೇಡ್ಗಳನ್ನು ಮಾಡೋದಕ್ಕೆ ನಾವು ಮೊನ್ನೆಯಿಂದಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆ್ಯಂಡ್ ದೆನ್ ನಮ್ಮ ಫುಡ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಜಂಟಿಯಾಗಿ ವೆರಿಫಿಕೇಷನ್ಸನ್ನು ಮಾಡಬೇಕು, ಸ್ಟಾಕ್ಸನ್ನು ಅಸೆಸ್ ಮಾಡಬೇಕು. ಆನಂತರ ಯಾರಾದರೂ ಹೋರ್ಡಿಂಗ್ ಮಾಡುವಂಥದ್ದು ಅಥವಾ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ಯಾವುದೂ ಪ್ರಕರಣಗಳು ಆಗಬಾರ್ದು ಅಂತ ಹೇಳಿ 2 ದಿವಸಗಳ ಹಿಂದೆಯೇ ಡೈರೆಕ್ಷನ್ನ ಕೊಟ್ಟಿದ್ದೀವಿ. ಅದರ ಬೇಸಿಸ್ ಮೇಲೆ ಮಾಹಿತಿ ಬಂದಂಗೆ ರೇಡ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಸ್ಟೆಲ್ಲು, ಹಾಸ್ಪಿಟಲ್ಲು ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅದೆಲ್ಲ ಏನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋ ರೀತಿ ನಾವು ಕ್ರಮಗಳನ್ನು ಆಲ್ರೆಡಿ ತೆಗೆದುಕೊಂಡಿದ್ದೀವಿ. ಮೆನ್ಯೂ ಏನಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ, ಹೌದಾ, ನಾನು ಪ್ರೈವೇಟ್ ಹಾಸ್ಟೆಲ್ಗಳಿಗೆ ಗಮನಕ್ಕೆ ಬಂದಿಲ್ಲ, ನಾನು ಚೆಕ್ ಮಾಡ್ತೀನಿ. ಬಟ್ ಯಾವುದೇ ರೀತಿ ಕೊರತೆ ಆಗದಿರೋ ರೀತಿ ಮುನ್ನೆಚ್ಚರಿಕೆಯನ್ನು 100% ತೆಗೆದುಕೊಳ್ತೀವಿ. ನೀರಿನ ಪರಿಸ್ಥಿತಿಯ ಬಗ್ಗೆ ಕಳೆದ ವಾರನೇ ನಾವು ಮೀಟಿಂಗನ್ನು ಮಾಡಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋಕೆ ಹೇಳಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿ ಆಗ್ಬೋದು, ಆನಂತರ ಅರ್ಬನ್ ಲೋಕಲ್ ಬಾಡಿಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಸೂಚಿಸಿದ್ದೀವಿ. ಕಳೆದ ವರ್ಷ ಏನಾಗಿತ್ತು, ನಮ್ಮಲ್ಲಿ ಮಳೆ ಸ್ವಲ್ಪ ಡಿಸೆಂಬರಲ್ಲಿ ಮಳೆ ಆಗಿದ್ದರಿಂದ ಸ್ವಲ್ಪ ಯಾವುದೇ ರೀತಿ ನೀರಿನ ಕೊರತೆ ಉಂಟಾಗಿರಲಿಲ್ಲ. ಬಟ್ ಈ ಬಾರಿ ಡಿಸೆಂಬರಲ್ಲಿ ಸ್ವಲ್ಪ ಮಳೆ ಆಗದೇ ಇರೋದ್ರಿಂದ ವಿ ಆರ್ ಆ್ಯಂಟಿಸಿಪೇಟಿಂಗ್. ಬಟ್ ಸದ್ಯಕ್ಕೆ ಒಂದು 1.5 ತಿಂಗಳು 2 ತಿಂಗಳವರೆಗಂತೂ ಎಲ್ಲೂ ಕೂಡ ನೀರಿನ ಸಮಸ್ಯೆ ಇಲ್ಲ. ಬಟ್ ಈಗಲೂ ಕೂಡ ಅಲ್ಲಲ್ಲಿ, ಅಂದರೆ ವಿಲೇಜ್ ಆ್ಯಸ್ ಯೂನಿಟ್ ಆಗಲಿ ಅಥವಾ ಮುನ್ಸಿಪಾಲ್ಟಿಗಳಲ್ಲಿ ಓವರಾಲ್ ಅಂತಲ್ಲ, ಯಾವುದಾದ್ರು ಪ್ಯಾಕೆಟ್ಗಳಲ್ಲಿ ಒಂದೊಂದು ಏರಿಯಾಗಳಲ್ಲಿ ನೀರಿನ ಕೊರತೆ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಏನು ಟ್ಯಾಂಕರ್ಗಳ ಮೂಲಕ ಆಗ್ಬೋದು ಅಥವಾ ಹೆಚ್ಚುವರಿ ಬೋರ್ವೆಲ್ಸ್ ಏನಾದ್ರು ಮಾಡಬೇಕಿತ್ತಂದರೆ ಅದಕ್ಕೂ ಕೂಡ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋಕೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಸದ್ಯದ ಯಾವುದೂ ಸೀರಿಯಸ್ ಇಶ್ಯೂಗಳು ಯಾವುದೂ ಗಮನಕ್ಕೆ ಬಂದಿಲ್ಲ. ಕಾರ್ಗಲಲ್ಲಿ ವಾಂತಿ ಭೇದಿ ಪ್ರಕರಣ 2 ದಿವಸಗಳಿಂದ ಗಮನಕ್ಕೆ ಬಂದಿದೆ. ಸುಮಾರು 100 ಜನರಿಗೆ ವಾಂತಿ ಭೇದಿ ಆಗಿತ್ತು. ಅದರಲ್ಲಿ ಈಗ ಸದ್ಯಕ್ಕೆ 5 ಜನ ಇನ್ಪೇಷಂಟ್ ಆಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ದುರದೃಷ್ಟವಶಾತ್ ಒಬ್ಬರು ನಿಧನ ಹೊಂದಿದ್ದಾರೆ. ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ ಕೂಡ ಇತ್ತು. ಆದರೂ ಕೂಡ ಇದು ರೀಸನ್ ಏನಿದೆ ಅಂತ ಇನ್ನೂ ಅಸೆಸ್ ಮಾಡ್ತಾ ಇದ್ದೀವಿ. ಆನಂತರ ನೀರಿನ ಗುಣಮಟ್ಟದ ಪರೀಕ್ಷೆಯನ್ನು ಆಲ್ರೆಡಿ ಮಾಡಿದ್ದೀವಿ. ನೀರಿನ ಗುಣಮಟ್ಟದಲ್ಲಿ ಯಾವುದೇ ರೀತಿ ನ್ಯೂನ್ಯತೆ ಕಂಡು ಬಂದಿಲ್ಲ. ಅಲ್ಲಿ ಒಂದು ಚೌಡೇಶ್ವರಿ ಜಾತ್ರೆ ಅಂತ ಒಂದು ಆಗಿತ್ತು. ಅಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಐಸ್ ಕ್ರೀಮ್ ಮತ್ತು ಈ ಆಲೂಗಡ್ಡೆಯಿಂದ ಮಾಡಿರ್ತಕ್ಕಂಥ ಕೆಲವು ಪದಾರ್ಥಗಳು ರೋಲ್ ಮಾಡ್ತಾರೆ. ಅದರ ಪ್ರಕಾರ ಅದನ್ನು ಸೇವಿಸಿದವರಿಗೆ ಕಾಮನ್ ಆಗಿ ಈ ರೀತಿಯಾಗಿರೋದು ಕಂಡು ಬಂದಿದೆ. ಬಟ್ ಅದರ ಸ್ಯಾಂಪಲ್ಗಳನ್ನು ಕೂಡ ಇನ್ನೂ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಆನಂತರ ನೀರಿಂದು 48 ಅವರ್ಸ್ದೊಂದು ಟೆಸ್ಟನ್ನು ಕೂಡ ಮಾಡ್ತೀವಿ, ಕಲ್ಚರ್ ಟೆಸ್ಟನ್ನು ಕೂಡ ಮಾಡ್ತೀವಿ. ಆ ರಿಪೋರ್ಟ್ಸ್ ಇನ್ನೂ ಬರಲಿಕ್ಕೆ ಬಾಕಿ ಇದೆ. ಪ್ರಿಲಿಮಿನರಿ ಅಸೆಸ್ಮೆಂಟ್ ಪ್ರಕಾರ ನೀರಿನಲ್ಲಿ ಯಾವುದೇ ದೋಷ ಉಂಟಾಗಿಲ್ಲ. ಮುಂದಿನ ರಿಸಲ್ಟ್ಸ್ಗಳು ಬಂದ ಮೇಲೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಕಾಸ್ ಆಫ್ ಡೆತ್ ಇನ್ನೂ ಅಸೆಸ್ ಮಾಡ್ತಾ ಇದ್ದೀವಿ. ಇನ್ನು ರಿಪೋರ್ಟ್ ಬಂದ ನಂತರ ತಮ್ಮ ಮಾಹಿತಿ ಅಲ್ಲ, ಕಾಲರಾ ಇದ್ದರೆ ವಾಟರ್ ಬೋರ್ನೇ ಆಗಿರಬೇಕಾಗ್ತದೆ. ಬಟ್ ಸದ್ಯದ ನಮ್ಮ ಇನಿಷಿಯಲ್ ಟೆಸ್ಟಿಂಗ್ ಪ್ರಕಾರ ನೀರಿನ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಆಲ್ರೆಡಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರನ್ನು ಕಾಯಿಸಿ ಆರಿಸಿ ಕುಡಿಬೇಕಂತ
ನಿರ್ದೇಶನ ಕೊಟ್ಟಾಗಿದೆ. ಆನಂತರ ಒಂದು ಅಡ್ವೈಸರಿನ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈ ಫುಡ್ ಪ್ಯಾಟರ್ನಲ್ಲಿ ಮುಖ್ಯವಾಗಿ ಐಸ್ ಕ್ರೀಮು ಮತ್ತು ಆಲೂಗಡ್ಡೆಯ ಪದಾರ್ಥದಿಂದ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ಸದ್ಯಕ್ಕೆ ಅಂಥವುಗಳನ್ನು ಅವಾಯ್ಡ್ ಮಾಡಿ ಅಂತ ಒಂದು ಅಡ್ವೈಸರಿ ರೀತಿ ಹೇಳಿದ್ದೀವಿ. ಯಾಕೆಂತ ಹೇಳಿದರೆ ಅದು ಪೂರ್ತಿ ಕನ್ಫರ್ಮ್ ಆಗುವ ಹೊರತು ನಾವು ಹೇಳೋದು ತಪ್ಪಾಗ್ತದೆ. ಬಟ್ ಒಂದು ಸಲಹಾತ್ಮಕ ರೂಪದಲ್ಲಿ ಅವ್ರನ್ನ ಈ ರೀತಿಯ ಪದಾರ್ಥಗಳನ್ನು ಈ ಸದ್ಯಕ್ಕೆ ಸೇವಿಸೋದು ಬೇಡ. ಎಸ್ಪೆಷಲಿ ಜಾತ್ರೆಗಳಲ್ಲೆಲ್ಲ ಸ್ವಲ್ಪ ಹೈಜೀನನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಅಡ್ವೈಸಸನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು.